ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಸಹಕಾರ ಸಂಘಗಳಿಗೆ ಆದಾಯ ತೆರಿಗೆ ಸರ್ಚಾರ್ಜ್ ಶೇಕಡ 7ಕ್ಕೆ ಇಳಿಕೆ. ಸಹಕಾರಿ ಬ್ಯಾಂಕ್ಗಳಿಗೆ ಏಕರೂಪದ ವಸೂಲಾತಿ ನಡವಳಿಕೆ ಮಾನದಂಡ. ಸಹಕಾರಿ ವಲಯಕ್ಕೆ ಗಮನಾರ್ಹ ಪರಿಹಾರವಾಗಿ ಸರ್ಕಾರವು 1 ಕೋಟಿಯಿಂದ 10 ಕೋಟಿ ರುಗಳವರೆಗೆ ಆದಾಯ ಗಳಿಸುವ ಸಹಕಾರ ಸಂಘಗಳಿಗೆ ಆದಾಯ ತೆರಿಗೆಯ ಮೇಲಿನ ಸರ್ಚಾರ್ಜ್ ಅನ್ನು ಕಡಿಮೆ ಮಾಡಿದೆ. 2022-23 ಹಣಕಾಸು ವರ್ಷದಿಂದ ಜಾರಿಗೆ ಬರುವಂತೆ ಸರ್ಚಾರ್ಜ್ ಅನ್ನು ಶೇಕಡ 12ರಿಂದ ಶೇಕಡ 7ಕ್ಕೆ ಇಳಿಸಲಾಗಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಲಿಖಿತ ಉತ್ತರದಲ್ಲಿ ಈ ಘೋಷಣೆ ಮಾಡಿದ್ದಾರೆ. ಮಧ್ಯಮ ಗಾತ್ರ ಸಹಕಾರ ಸಂಘಗಳ ಮೇಲಿನ ತೆರಿಗೆ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಅವುಗಳು ಉಳಿಸಿಕೊಂಡಿರುವ ಗಳಿಕೆಯನ್ನು ಸುಧಾರಿಸಲು ವ್ಯಾಪಾರ ವಿಸ್ತರಣೆ, ಸದಸ್ಯ ಸೇವೆಗಳು ಮತ್ತು ಮೂಲಸೌಕರ್ಯಗಳಲ್ಲಿ ಮರುಹೂಡಿಕೆ ಮಾಡಲು ಈ ಕ್ರಮವು ಅನುವು ಮಾಡಿಕೊಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಈ ಕಡಿತವು ಕೃಷಿ, ಡೈರಿ, ವಸತಿ, ಸಾಲ ಮತ್ತು ಇತರ ಸಮುದಾಯ ಆಧಾರಿತ ಉದ್ಯಮಗಳಲ್ಲಿ ಕಾರ್ಯನಿರ್ವಹಿಸುವ ಸಹಕಾರಿ ಸಂಸ್ಥೆಗಳಲ್ಲಿ ದ್ರವ್ಯತೆಯನ್ನು ಬಲಪಡಿಸುತ್ತದೆ ಎಂದು ವಲಯ ತಜ್ಞರು ನಂಬುತ್ತಾರೆ. ತೆರಿಗೆ ತರ್ಕಬದ್ಧಗೊಳಿಸುವಿಕೆಯು ಸಹಕಾರಿ ಸಂಘಗಳಿಗೆ ಹೆಚ್ಚು ಸಕ್ರಿಯಗೊಳಿಸುವ ನೀತಿ ವಾತಾವರಣವನ್ನು ಸೃಷ್ಟಿಸಲು ಸಹಕಾರ ಸಚಿವಾಲಯದ ವಿಶಾಲ ಒತ್ತಡದ ಭಾಗವಾಗಿದೆ. ಸರ್ಚಾರ್ಜ್ ದರಗಳನ್ನು ಕಡಿಮೆ ಮಾಡುವ ಮೂಲಕ ಸರ್ಕಾರವು ಸಹಕಾರಿ ಸಂಸ್ಥೆಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವ ಮತ್ತು ಸಮಗ್ರ ಆರ್ಥಿಕ ಬೆಳವಣಿಗೆ ಮತ್ತು ತಳಮಟ್ಟದ ಅಭಿವೃದ್ಧಿಯಲ್ಲಿ ಅವುಗಳ ಪಾತ್ರವನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. RBI ಕರಡು 2ನೇ ತಿದ್ದುಪಡಿ ನಿರ್ದೇಶನಗಳು 2026 ಬಿಡುಗಡೆ ಮಾಡಿದೆ. ಇದರಲ್ಲಿ ನಗರ ಸಹಕಾರಿ ಬ್ಯಾಂಕ್ಗಳು UCBಗಳು ಮತ್ತು ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳಿಗೆ RCBಗಳು ಸಾಲಗಳ ವಸೂಲಾತಿ ಮತ್ತು ವಸೂಲಾತಿ ಏಜೆಂಟ್ಗಳ ತೊಡಗಿಸಿಕೊಳ್ಳುವಿಕೆಯಲ್ಲಿ ನಡವಳಿಕೆ ಸಂಬಂಧಿಸಿದ ವಿಷಯಗಳ ಕುರಿತು ಸಮಗ್ರ ಸೂಚನೆಗಳನ್ನು ಪ್ರಸ್ತಾಪಿಸಲಾಗಿದೆ. ಕರಡು ನಿರ್ದೇಶನಗಳು ಬ್ಯಾಂಕುಗಳು ಸಾಲಗಳ ವಸೂಲಾತಿ ಏಜೆಂಟ್ಗಳ ತೊಡಗಿಸಿಕೊಳ್ಳುವಿಕೆ ಮತ್ತು ಭದ್ರತೆಯನ್ನು ಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ ನೀತಿಯನ್ನು ಜಾರಿಗೆ ತರಬೇಕಾಗುತ್ತದೆ. ನೀತಿಯು ಅರ್ಹತೆ ಮತ್ತು ಸರಿಯಾದ ಶ್ರದ್ಧೆ ಮಾನದಂಡಗಳು, ನೀತಿ ಸಂಹಿತೆ, ಕಾರ್ಯಕ್ಷಮತೆ, ಮೌಲ್ಯಮಾಪನ ಮಾನದಂಡಗಳು, ಲೆಕ್ಕ ಪರಿಶೋಧನೆ ಮತ್ತು ತಪಾಸಣೆ, ಕಾರ್ಯವಿಧಾನಗಳು ಮತ್ತು ಅನುಸರಣೆ ಇಲ್ಲದ ಪ್ರಕರಣಗಳಲ್ಲಿ ದಂಡದ ಕ್ರಮವನ್ನು ಒಳಗೊಂಡಿರುತ್ತದೆ. ವಸೂಲಾತಿ ಏಜೆಂಟ್ಗಳನ್ನು ತೊಡಗಿಸಿಕೊಳ್ಳುವ ಬ್ಯಾಂಕ್ಗಳು RBIನ ಹೊರಗುತ್ತಿಗೆ ನಿರ್ದೇಶನಗಳಿಗೆ ಅನುಗುಣವಾಗಿ ಸರಿಯಾದ ಶ್ರದ್ಧೆಯನ್ನು ಕೈಗೊಳ್ಳಬೇಕು ಮತ್ತು ಏಜೆಂಟರ ಹಿಂದಿನ ಪರಿಶೀಲನೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಇದಲ್ಲದೆ ವಸೂಲಾತಿ ಏಜೆಂಟ್ಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ IIBFನಿಂದ ಪ್ರಮಾಣೀಕರಣವನ್ನು ಪಡೆಯಬೇಕು. ನಿರ್ಬಂಧಿತ ಸಮಯ ಸಂಪರ್ಕ 8ರಿಂದ 19ರವರೆಗೆ, ಕಠಿಣ ವಸೂಲಾತಿ ಪದ್ಧತಿಗಳ ನಿಷೇಧ, ವಸೂಲಾತಿ ಕರೆಗಳ ದಾಖಲಾತಿ ಮತ್ತು ರೆಕಾರ್ಡಿಂಗ್, ನಿಯೋಜಿತ ವಸೂಲಾತಿ ಏಜೆಂಟ್ಗಳ ಕುರಿತು ಸಾಲಗಾರರಿಗೆ ಪೂರ್ವ ಮಾಹಿತಿ ಮತ್ತು ಮೀಸಲಾದ ಕುಂದುಕೊರತೆ ಪರಿಹಾರ ಕಾರ್ಯವಿಧಾನವನ್ನು ಸ್ಥಾಪಿಸುವುದು ಸೇರಿದಂತೆ ವಿವರವಾದ ನಡವಳಿಕೆಯ ಮಾನದಂಡಗಳನ್ನು ಕರಡು ಸೂಚಿಸುತ್ತದೆ. ಸಾರ್ವಜನಿಕ ಅಭಿಪ್ರಾಯಗಳನ್ನು ಪರಿಗಣಿಸಿದ ನಂತರ ನಿರ್ದೇಶನಗಳು ಜುಲೈ 1, 2026 ಜಾರಿಗೆ ಬರಲು ಪ್ರಸ್ತಾಪಿಸಲಾಗಿದೆ.